ಹಾಕ್ತಿದ್ರು. ಅದಾದ ನಂತರ ಈಗ ನೋಡಿ ಧಗಧಗಿಸಿದೆ ಕೊಲ್ಲಿ ಸಮರಾಂಗಣದಲ್ಲಿ ಈಗ ಶಾಂತಿಯ ಮಂತ್ರ. ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ 108 ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇರಾನ್ನ ಷರತ್ತುಗಳನ್ನೆಲ್ಲ ಅಮೆರಿಕ ಒಪ್ಪುತ್ತಾ ಹಾಗಾದ್ರೆ ಅಮೆರಿಕದ ಬಿಗಿಪಟ್ಟನ್ನ ಇರಾನ್ ಸಮ್ಮತಿಸುತ್ತಾ? ಹಾಗಂತ ಈ ವಿರಾಮ ಬಳಲಿರುವ ಪಡೆಗೆ ವಿಶ್ರಾಂತಿ ಕಾಲವ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ನಿಜಕ್ಕೂ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಸಂಧಾನವಾಗುತ್ತಾ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಮೊಟ್ಟ ಮೊದಲನಾಗಿ ಕಾಡುವಂತಹ ಪ್ರಶ್ನೆ, ಇರಾನಿನ ಷರತ್ತು ಹಾಕ್ತು, ಆದ್ರೆ ಈ ಷರತ್ತನ್ನ ಹಠಮಾರಿ ಟ್ರಂಪ್ ಒಪ್ತಾರ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಹಾಕುವಂತ ಈ ಷರತ್ತುಗಳನ್ನ ಅಷ್ಟು ಸುಲಭವಾಗಿ ಅಮೆರಿಕ ಒಪ್ಪುವ ಮಾತೇ ಇಲ್ಲ. ಹಠಮಾರಿಯಾಗಿರುವಂತಹ ಟ್ರಂಪ್, ಯುದ್ಧ ಪ್ರಿಯನಾಗಿರುವಂತಹ ಟ್ರಂಪ್ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ನೋಡಿ 2 ವಾರಗಳ ಕಾಲ ಕದನ ವಿರಾಮ, ಈ 14 ದಿನದಲ್ಲಿ ಏನಾಗಬಹುದು ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಹೋಗುತ್ತೆ. ನೋಡಿ, ಇರಾನ್ ಜೊತೆ ಸಮನ್ವಯ ಸಾಧಿಸಿ ಹಡಗುಗಳ ಸಂಚಾರದ ವಿಚಾರವಾಗಿ ಒಂದು ಕಡೆ ಮೊದಲನೇದಾಗಿ ಇಲ್ಲಿ ಗಮನ ಹರಿಸಲಾಗುತ್ತೆ. ಸೇನಾ ಕಾರ್ಯಾಚರಣೆಗೆ 14 ದಿನ ಇರಲ್ಲ. ಮತ್ತಷ್ಟು ಶಸ್ತ್ರಾಸ್ತ್ರ ಜಮಾವಣೆಗೂ ಕೂಡ ಕಾಲಾವಕಾಶ ಆಗಬಹುದು. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಮಾತುಕತೆ ನಡೆಸಬೇಕಾಗುತ್ತೆ. ಅದಾದ ನಂತರ ವಿಮಾನಗಳ ಸಂಚಾರ ಪುನರಾರಂಭ ಆಗಬಹುದು. 14 ದಿನದಲ್ಲಿ ಹಾರ್ಮೋನ್ ಜಲಸಂಧಿ ಷರತ್ತುಬದ್ಧವಾಗಿ ತೆರೆಯಲಿದೆ. ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿ ಇರಾನ್ ಜೊತೆ ಸಮನ್ವಯ ಸಾಧಿಸಿ ಹಡಗುಗಳ ಸಂಚಾರವನ್ನ ಮಾಡಲಾಗುತ್ತೆ. ಇದೆಲ್ಲವೂ ಕೂಡ 14 ದಿನದಲ್ಲಿ ಆಗಬಹುದು ಅಂತ. ಯಾವುದೇ ರೀತಿ ಸೇನಾ ಕಾರ್ಯಾಚರಣೆ ಇರಲ್ಲ. ಷರತ್ತು ಶಸ್ತ್ರಾಸ್ತ್ರ ಜಮಾವಣೆಗೂ ಕೂಡ ಕಾಲಾವಕಾಶ ಆಗಬಹುದು ಇಲ್ಲಿ. ಅದಾದ ನಂತರವಾಗಿ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಕೆಲವೊಂದಿಷ್ಟು ಮಾತುಕತೆಯ ಅವಕಾಶ ಕೂಡ ನಡೆಯುತ್ತೆ. ಸೊ ಅದಾದ ನಂತರವಾಗಿ ವಿಮಾನ ಹಾರಾಟ ಸಂಚಾರ ಸ್ತಬ್ಧವಾಗಿದ್ದೆಲ್ಲ ಕೂಡ ಪುನರಾರಂಭ ಆಗಬಹುದು ಅನ್ನುವಂಥದ್ದು ಪ್ರಮುಖವಾಗಿ ಈಗ ಸದ್ಯದ ಮಟ್ಟಿಗೆ ಇರುವಂತದ್ದು. ಒಂದು, ವಿಮಾನ ಹಾರಾಟಗಳಿಗೆ ಸಮ್ಮತಿ ಸಿಗಬೇಕು. ಯಾಕಂದ್ರೆ ಬೇರೆ ಬೇರೆ ದೇಶದಲ್ಲಿ ಸಾಕಷ್ಟು ಇರಾನ್ ಪ್ರಜೆಗಳಿದ್ದಾರೆ. ಸೊ ಅದಾದ ನಂತರವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ, ಇನ್ನೊಂದು ಕಡೆ ಈ ಸೇನಾ ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಹಾರ್ಮೋನ್ ಜಲಸಂಧಿಯನ್ನ ಷರತ್ತುಬದ್ಧವಾಗಿ ತೆರೆಯಲಾಗುತ್ತೆ. ಜಲಸಂಧಿ ಬಂದರ್ ಆಗಿರಬಹುದು, ಅಬ್ಬಾಸ್ ಬಂದರ್ ಆಗಿರಬಹುದು, ಸುತ್ತಮುತ್ತಲಿನ ಮೂಲ ಸೌಕರ್ಯದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿಯಿಂದ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳಿವೆ. ಹಾಗಾಗಿ ಅವುಗಳನ್ನ ಸರಿಪಡಿಸುವುದಕ್ಕೆ ಸದ್ಯಕ್ಕಂತೂ ಅಸಾಧ್ಯವಾಗುತ್ತೆ. ಇನ್ನ ಇರಾನ್ ಜೊತೆ ಸಮನ್ವಯ ಸಾಧಿಸಿ ಹಡಗುಗಳ ಸಂಚಾರ ಮುಕ್ತ ಮಾಡಬೇಕಾಗಿದೆ. ಯಾವ ರೀತಿ ಅಂದ್ರೆ ಇರಾನ್ ಸರ್ಕಾರದ ಜೊತೆ ಸಮನ್ವಯವನ್ನ ಸಾಧಿಸಿ ಹಡಗುಗಳ ಪ್ರಯಾಣ ಸಾಧ್ಯವಾಗುತ್ತೆ. ಯುದ್ಧಕ್ಕೂ ಮೊದಲಿನ ರೀತಿ ಮುಕ್ತವಾಗಿ ಅಲ್ದಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಇಡೀ ವಿಶ್ವ ನಿರಾಳುವಾಗುವ ಸುದ್ದಿ ಸಿಲಿಯುತ್ತೆ. ಇನ್ನು ಸೇನಾ ಕಾರ್ಯಾಚರಣೆಯ ವಿಚಾರವಾಗಿ 14 ದಿನ ಇರಲ್ಲ. ಯಾವ ರೀತಿ ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಸೇನಾ ಕಾರ್ಯಾಚರಣೆ 14 ದಿನ ಸ್ಥಗಿತವಾಗಿರುತ್ತೆ. ಮತ್ತಷ್ಟು ಬಾಂಬ್, ಕ್ಷಿಪಣಿ, ಡ್ರೋನ್ ಇತ್ಯಾದಿಗಳ ದಾಳಿ ಆಗಿರಬಹುದು, ಸಾವು ನೋವಾಗಿರಬಹುದು, ಇವ್ಯಾವು ಕೂಡ ತಾತ್ಕಾಲಿಕವಾಗಿ ಇರಲ್ಲ. ಯುದ್ಧದಲ್ಲಿ ತೊಡಗಿರುವಂತಹ ದೇಶಗಳಲ್ಲಿ ಸದ್ಯಕ್ಕೆ 14 ದಿನ ಸಾವು ನೋವು ಮುಂದುವರಿಯುವುದಿಲ್ಲ. ನಾಶವಾದಂತಹ ಮೂಲ ಸೌಕರ್ಯಗಳ ಈ ತಕ್ಷಣದ ದುರಸ್ತಿಗೆ ಅವಕಾಶ ಕೂಡ ಸಿಗಬಹುದಾಗಿದೆ. ಇನ್ನು 4ನೇದಾಗಿ ಮತ್ತಷ್ಟು ಶಸ್ತ್ರಾಸ್ತ್ರ ಜಮಾವಣೆಗೂ ಕೂಡ ಕಾಲಾವಕಾಶ ಆಗಬಹುದು. ಯಾವ ರೀತಿ? ಸೇನಾ ಮೂಲ ಸೌಕರ್ಯಗಳ ಜಮಾವಣೆಗೂ ಕಾಲಾವಕಾಶ ಸಿಕ್ಕಂತಾಗುತ್ತೆ. ಒಂದು ವೇಳೆ 14 ದಿನಗಳ ಕದನ ವಿರಾಮದ ಬಳಿಕ ಮತ್ತೆ ಸಮರ ಏನಾದ್ರೂ ಶುರುವಾದ್ರೆ ಮತ್ತಷ್ಟು ಘನಘೋರವಾಗಬಹುದು. ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳಿಗೆ ಶಸ್ತ್ರಾಸ್ತ್ರ ಜಮಾವಣೆಗೆ ಕಾಲಾವಕಾಶ ಸಿಕ್ಕಂತಾಗಿದೆ. ಇನ್ನು 5ನೇದಾಗಿ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಮಾತುಕತೆ ನಡೀಬೇಕು. ಯಾವ ರೀತಿ? ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶುಕ್ರವಾರ ಅಧಿಕೃತವಾಗಿ ಮಾತುಕತೆ ಶುರುವಾಗುವ ಸಾಧ್ಯತೆ ಇದೆ. ಯುದ್ಧ ನಿಲ್ಲಿಸೋದಕ್ಕೆ ಟೆಹರಾನ್ ಮುಂದಿಟ್ಟಿರುವಂತಹ 10 ಷರತ್ತುಗಳನ್ನು ಒಳಗೊಂಡಂತೆ ಮಾತುಕತೆ ನಡೆಯುತ್ತೆ. ಇನ್ನು 6ನೇದು ವಿಮಾನಗಳ ಸಂಚಾರ ಪುನರಾರಂಭ ಆಗಬಹುದು. ಇವೆಲ್ಲವೂ ಕೂಡ ಸದ್ಯಕ್ಕೆ 14 ದಿನಗಳಲ್ಲಿ ನಡೆಯುವಂತಹ ಸನ್ನಿವೇಶಗಳು. ಅದಾದ ನಂತರ ಈಗ ನೋಡಿ ಧಗಧಗಿಸಿದೆ ಕೊಲ್ಲಿ ಸಮರಾಂಗಣದಲ್ಲಿ ಈಗ ಶಾಂತಿಯ ಮಂತ್ರ. ಕದನ ವಿರಾಮ ಘೋಷಣೆಯ ಬೆನ್ನಲ್ಲೇ 108 ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇರಾನ್ನ ಷರತ್ತುಗಳನ್ನೆಲ್ಲ ಅಮೆರಿಕ ಒಪ್ಪುತ್ತಾ ಹಾಗಾದ್ರೆ ಅಮೆರಿಕದ ಬಿಗಿಪಟ್ಟನ್ನ ಇರಾನ್ ಸಮ್ಮತಿಸುತ್ತಾ? ಹಾಗಂತ ಈ ವಿರಾಮ ಬಳಲಿರುವ ಪಡೆಗೆ ವಿಶ್ರಾಂತಿ ಕಾಲವ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನಿಜಕ್ಕೂ ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ಸಂಧಾನವಾಗುತ್ತಾ ಹಾಗಾದ್ರೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಮೊಟ್ಟ ಮೊದಲನಾಗಿ ಕಾಡುವಂತಹ ಪ್ರಶ್ನೆ, ಇರಾನಿನ ಷರತ್ತು ಹಾಕ್ತು, ಆದ್ರೆ
ಈ ಷರತ್ತನ್ನ ಹಠಮಾರಿ ಟ್ರಂಪ್ ಒಪ್ತಾರ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಹಾಕುವಂತ ಈ ಷರತ್ತುಗಳನ್ನ ಅಷ್ಟು ಸುಲಭವಾಗಿ ಅಮೆರಿಕ ಒಪ್ಪುವ ಮಾತೇ ಇಲ್ಲ. ಹಠಮಾರಿಯಾಗಿರುವಂತಹ ಟ್ರಂಪ್, ಯುದ್ಧ ಪ್ರಿಯನಾಗಿರುವಂತಹ ಟ್ರಂಪ್ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ನೋಡಿ 2 ವಾರಗಳ ಕಾಲ ಕದನ ವಿರಾಮ, ಈ 14 ದಿನದಲ್ಲಿ ಏನಾಗಬಹುದು ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಹೋಗುತ್ತೆ. ನೋಡಿ, ಇರಾನ್ ಜೊತೆ ಸಮನ್ವಯ ಸಾಧಿಸಿ ಹಡಗುಗಳ ಸಂಚಾರದ ವಿಚಾರವಾಗಿ ಒಂದು ಕಡೆ ಮೊದಲನೇದಾಗಿ ಇಲ್ಲಿ ಗಮನ ಹರಿಸಲಾಗುತ್ತೆ. ಸೇನಾ ಕಾರ್ಯಾಚರಣೆಗೆ 14 ದಿನ ಇರಲ್ಲ. ಮತ್ತಷ್ಟು ಶಸ್ತ್ರಾಸ್ತ್ರ ಜಮಾವಣೆಗೂ ಕೂಡ ಕಾಲಾವಕಾಶ ಆಗಬಹುದು. ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಮಾತುಕತೆ ನಡೆಸಬೇಕಾಗುತ್ತೆ. ಅದಾದ ನಂತರ ವಿಮಾನಗಳ ಸಂಚಾರ ಪುನರಾರಂಭ ಆಗಬಹುದು. 14 ದಿನದಲ್ಲಿ ಹಾರ್ಮೋನ್ ಜಲಸಂಧಿ ಷರತ್ತುಬದ್ಧವಾಗಿ ತೆರೆಯಲಿದೆ. ಕೆಲವೊಂದಿಷ್ಟು ಷರತ್ತುಗಳನ್ನು ವಿಧಿಸಿ ಇರಾನ್ ಜೊತೆ ಸಮನ್ವಯ ಸಾಧಿಸಿ ಹಡಗುಗಳ ಸಂಚಾರವನ್ನ ಮಾಡಲಾಗುತ್ತೆ. ಇದೆಲ್ಲವೂ ಕೂಡ 14 ದಿನದಲ್ಲಿ ಆಗಬಹುದು ಅಂತ. ಯಾವುದೇ ರೀತಿ ಸೇನಾ ಕಾರ್ಯಾಚರಣೆ ಇರಲ್ಲ. ಷರತ್ತು ಶಸ್ತ್ರಾಸ್ತ್ರ ಜಮಾವಣೆಗೂ ಕೂಡ ಕಾಲಾವಕಾಶ ಆಗಬಹುದು ಇಲ್ಲಿ. ಅದಾದ ನಂತರವಾಗಿ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಕೆಲವೊಂದಿಷ್ಟು ಮಾತುಕತೆಯ ಅವಕಾಶ ಕೂಡ ನಡೆಯುತ್ತೆ. ಸೊ ಅದಾದ ನಂತರವಾಗಿ ವಿಮಾನ ಹಾರಾಟ ಸಂಚಾರ ಸ್ತಬ್ಧವಾಗಿದೆ, ಅದೆಲ್ಲ ಕೂಡ ಪುನರಾರಂಭ ಆಗಬಹುದು ಅನ್ನುವಂಥದ್ದು ಪ್ರಮುಖವಾಗಿ ಈಗ ಸದ್ಯದ ಮಟ್ಟಿಗೆ ಇರುವಂತದ್ದು. ಒಂದು, ವಿಮಾನ ಹಾರಾಟಗಳಿಗೆ ಸಮ್ಮತಿ ಸಿಗಬೇಕು. ಯಾಕಂದ್ರೆ ಬೇರೆ ಬೇರೆ ದೇಶದಲ್ಲಿ ಸಾಕಷ್ಟು ಜನ ಇರಾನ್ ಪ್ರಜೆಗಳಿದ್ದಾರೆ. ಸೊ ಅದಾದ ನಂತರವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಇನ್ನೊಂದು ಕಡೆ ಈ ಸೇನಾ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಹಾರ್ಮೋನ್ ಜಲಸಂಧಿಯನ್ನ ಷರತ್ತುಬದ್ಧವಾಗಿ ತೆರೆಯಲಾಗುತ್ತೆ. ಜಲಸಂಧಿ ಬಂದರ್ ಆಗಿರ್ಬೋದು, ಅಬ್ಬಾಸ್ ಬಂದರ್ ಆಗಿರ್ಬೋದು, ಸುತ್ತಮುತ್ತಲಿನ ಮೂಲ ಸೌಕರ್ಯದ ಮೇಲೆ ಅಮೆರಿಕ, ಇಸ್ರೇಲ್ ದಾಳಿಯಿಂದ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳಾಗಿವೆ. ಹಾಗಾಗಿ ಅವುಗಳನ್ನ ಸರಿಪಡಿಸುವುದಕ್ಕೆ ಸದ್ಯಕ್ಕಂತೂ ಅಸಾಧ್ಯವಾಗುತ್ತೆ. ಇನ್ನ ಇರಾನ್ ಜೊತೆ ಸಮನ್ವಯ ಸಾಧಿಸಿ ಹಡಗುಗಳ ಸಂಚಾರ ಮುಕ್ತ ಮಾಡಬೇಕಾಗಿದೆ. ಯಾವ ರೀತಿ ಅಂದ್ರೆ ಇರಾನ್ ಸರ್ಕಾರದ ಜೊತೆ ಸಮನ್ವಯವನ್ನ ಸಾಧಿಸಿ ಹಡಗುಗಳ ಪ್ರಯಾಣ ಸಾಧ್ಯವಾಗುತ್ತೆ. ಯುದ್ಧಕ್ಕೂ ಮೊದಲಿನ ರೀತಿ ಮುಕ್ತವಾಗಿ ಅಲ್ದಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಇಡೀ ವಿಶ್ವ ನಿರಾಳುವಾಗುವ ಸುದ್ದಿ ಸಿಲಿಯುತ್ತೆ. ಇನ್ನ ಸೇನಾ ಕಾರ್ಯಾಚರಣೆಯ ವಿಚಾರವಾಗಿ 14 ದಿನ ಇರಲ್ಲ. ಯಾವ ರೀತಿ ಇರಾನ್, ಇಸ್ರೇಲ್, ಅಮೆರಿಕದ ನಡುವೆ ಸೇನಾ ಕಾರ್ಯಾಚರಣೆ 14 ದಿನ ಸ್ಥಗಿತವಾಗಿರುತ್ತೆ. ಮತ್ತಷ್ಟು ಬಾಂಬ್, ಕ್ಷಿಪಣಿ, ಡ್ರೋನ್ ಇತ್ಯಾದಿಗಳ ದಾಳಿ ಆಗಿರಬಹುದು, ಸಾವು ನೋವಾಗಿರಬಹುದು, ಇವು ಕೂಡ ತಾತ್ಕಾಲಿಕವಾಗಿ ಇರಲ್ಲ. ಯುದ್ಧದಲ್ಲಿ ತೊಡಗಿರುವಂತಹ ದೇಶಗಳಲ್ಲಿ ಸದ್ಯಕ್ಕೆ 14 ದಿನ ಸಾವು ನೋವು ಮುಂದುವರಿಯುವುದಿಲ್ಲ. ನಾಶವಾದಂತಹ ಮೂಲ ಸೌಕರ್ಯಗಳ ಈ ತಕ್ಷಣದ ದುರಸ್ತಿಗೆ ಅವಕಾಶ ಕೂಡ ಸಿಗಬಹುದಾಗಿದೆ. ಇನ್ನ 4ನೇದಾಗಿ ಮತ್ತಷ್ಟು ಶಸ್ತ್ರಾಸ್ತ್ರ ಜಮಾವಣೆಗೂ ಕೂಡ ಕಾಲಾವಕಾಶ ಆಗಬಹುದು. ಯಾವ ರೀತಿ ಸೇನಾ ಮೂಲ ಸೌಕರ್ಯಗಳ ಜಮಾವಣೆಗೂ ಕಾಲಾವಕಾಶ ಸಿಕ್ಕಂತಾಗುತ್ತೆ. ಒಂದು ವೇಳೆ 14 ದಿನಗಳ ಕದನ ವಿರಾಮದ ಬಳಿಕ ಮತ್ತೆ ಸಮರ ಏನಾದ್ರೂ ಶುರುವಾದ್ರೆ ಮತ್ತಷ್ಟು ಘನಘೋರವಾಗಬಹುದು. ಇರಾನ್, ಇಸ್ರೇಲ್, ಅಮೆರಿಕ ದೇಶಗಳಿಗೆ ಶಸ್ತ್ರಾಸ್ತ್ರ ಜಮಾವಣೆಗೆ ಕಾಲಾವಕಾಶ ಸಿಕ್ಕಂತಾಗಿದೆ. ಇನ್ನ 5ನೇದಾಗಿ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಮಾತುಕತೆ ನಡೀಬೇಕು. ಯಾವ ರೀತಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಶುಕ್ರವಾರ ಅಧಿಕೃತವಾಗಿ ಮಾತುಕತೆ ಶುರುವಾಗುವ ಸಾಧ್ಯತೆ ಇದೆ. ಯುದ್ಧ ನಿಲ್ಲಿಸೋದಕ್ಕೆ ಟೆಹರಾನ್ ಮುಂದಿಟ್ಟಿರುವಂತಹ 10 ಷರತ್ತುಗಳನ್ನು ಒಳಗೊಂಡಂತೆ ಮಾತುಕತೆ ನಡೆಯುತ್ತೆ. ಇನ್ನು 6ನೇದು ವಿಮಾನಗಳ ಸಂಚಾರ ಪುನರಾರಂಭ ಆಗಬಹುದು. ಇವೆಲ್ಲವೂ ಕೂಡ ಸದ್ಯಕ್ಕೆ 14 ದಿನಗಳಲ್ಲಿ ನಡೆಯುವಂತಹ ಸನ್ನಿವೇಶಗಳು.